ಖಂಡಿತವಾಗಿಯೂ ಆ ಹೆಸರು ಸುಮ್ಮನೆ ಬಂದಿದ್ದಲ್ಲ. ಹಿಂದೆ 1998ರಲ್ಲಿ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟ ಬರೋಬ್ಬರಿ 18 ಬಾರಿ ಅಂಬಾರಿ ಹೊತ್ತಿದ್ದ ಹಿರಿಯ ದ್ರೋಣ ಅಂತ ಒಂದು ದಂತಕಥೆ ಇತ್ತು. ಅದರ ನೆನಪಿಗಾಗಿ. ಹೌದು. ಈ ಆನೆಯ ಗಾಂಭೀರ್ಯ, ಅದರ ಬುದ್ಧಿವಂತಿಕೆ, ಶಾಂತ ಸ್ವಭಾವ ಇದೆಲ್ಲವನ್ನು ನೋಡಿದ ಮಾವುತ್ರಿಗೆ ಹಳೆಯ ದ್ರೋಣನೇ ನೆನಪಾಗಿದ್ದ. ಅದಕ್ಕೆ ಇದು ಜೂನಿಯರ್ ದ್ರೋಣ ಅಂತಾನೆ ಫೇಮಸ್ ಆಯ್ತು. ಮೊದಲನೇ ದಿನದಿಂದಲೇ ಒಂದು ದೊಡ್ಡ ನಿರೀಕ್ಷೆಯ ಭಾರ ಅದರ ಮೇಲಿತ್ತು. ಹೌದೌದು. ಇದರ ಪಾಲನೆ ಮಾಡ್ತಿದ್ದವರು ಮಾವುತ ರವಿ ಮತ್ತು ಕಾವಾಡಿ ಗುಂಡು ಅಂತ ಕೇಳಿದ್ದೆ. ಹೌದು, ಅವರಿಬ್ಬರ ಆರೈಕೆಯಲ್ಲೇ ಅದು ಬೆಳೆದಿತ್ತು. ಹಾಗಾದ್ರೆ ಈ ನಿರೀಕ್ಷೆಗಳನ್ನ ದ್ರೋಣ ಹೇಗೆ ಪೂರೈಸಿತು? ದಸರಾಗೆ ಬರುವ ಮುನ್ನ ಬೇರೆಲ್ಲೂ ಅದ ಸಾಮರ್ಥ್ಯ ಪರೀಕ್ಷೆಯಾಗಿತ್ತಾ? ಅದೇ ಇಂಟ್ರೆಸ್ಟಿಂಗ್ ವಿಷಯ. ಅದು ಕೇವಲ ಶಿಬಿರದ ಆನೆಯಾಗಿ ಉಳಿಲಿಲ್ಲ. ಚೆನ್ನಾಗಿ ಪಳಗದ ಮೇಲೆ ಹಾಸನ, ಚಾಮರಾಜನಗರ, ಆಮೇಲೆ BR ಹಿಲ್ಸ್ ಭಾಗಗಳಲ್ಲಿ ನಡೆದಿದ್ದ ತುಂಬಾನೇ ಕಠಿಣವಾದ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿತ್ತು. ಯಾವ ತರಹದ ಕಾರ್ಯಾಚರಣೆಗಳು? ಕಾಡಾನೆಗಳನ್ನ, ಕೆಲವೊಮ್ಮೆ ಹುಲಿಗಳನ್ನ ಕೂಡ ಸೆರೆ ಹಿಡಿಯೋ ಆಪರೇಷನ್ಗಳಲ್ಲಿ ಇದರ ಪಾತ್ರ ತುಂಬಾನೇ ಮುಖ್ಯವಾಗಿತ್ತು. ಅಂತಹ ಒತ್ತಡದ ಸನ್ನಿವೇಶಗಳಲ್ಲೂ ಅದು ಶಾಂತವಾಗಿರುತ್ತಿತ್ತು. ನಿಖರವಾಗಿ. ಅದರ ಅದೇ ಸ್ಥೈರ್ಯ, ಅದೇ ಶಾಂತ ಸ್ವಭಾವವೇ ಅದನ್ನ ದಸರಾ ಅನ್ನೋ ದೊಡ್ಡ ವೇದಿಕೆಗೆ ತಂದು ನಿಲ್ಲಿಸಿದ್ದು.